ಒಡಿಸ್ಸಾ ನೋಡ್ರಪ್ಪ, ಒಡಿಸ್ಸಾ ಒಡಿಸ್ಸಾ ಏನೋ ಒಂಥರ ಇಲ್ಲಿ ಎಂಟ್ರ್ ಆಗ್ಬಿಟ್ರೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ, ಇಲ್ಲಿಂದ ಸ್ಟಾರ್ಟು ಗುರು. ಪೊಲೀಸ್ ಅವ್ರದ್ದು ಭಯಂಕರ ಕಿತ್ಕೊಂಡು ತಿಂತಾರೆ ಪೊಲೀಸ್ ಅವ್ರು ಇಲ್ಲಿಂದ ಸ್ಟಾರ್ಟ್, ಒಡಿಸ್ಸಾಯಿಂದ. ಸೊ ಆ ವಿಡಿಯೋದಲ್ಲಿ ಆ ಬ್ರಿಡ್ಜ್ ಹತ್ರ ಹೋದಾಗ ಕಿರಿಕಿರಿ ಮಾಡಿ ಪೊಲೀಸವರು ಸ್ವಲ್ಪ ಹಿಂಸೆ ಎಲ್ಲ ಕೊಟ್ಟಿದ್ರು ಅವಾಗ. ಸೊ ಇದು ಕೋಲ್ಕತ್ತಾದ ಸ್ಟಾರ್ಟಿಂಗ್ ಬಾರ್ಡ್ರು, ಅಂದರೆ ಒಡಿಸ್ಸಾ ಲಾಸ್ಟ್ ಬಾರ್ಡ್ರು. ವೆಲ್ಕಮ್ ಯು ಟು ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್ದು ಬಾರ್ಡ್ರ್ ಹತ್ರ ಬಂದ್ಬಿಟ್ನಾ ಅಂತ. ಫೈನಲಿ ಕೋಲ್ಕತ್ತಾ ಬಾರ್ಡ್ರು ಎಂಟ್ರಿ ಆಗಿದ್ದೀವಿ. ಇಲ್ಲಿಂದ ಖರಗ್ಪುರ್ ಹೋಗಿ ಖರಗ್ಪುರಿಂದ ಕೋಲ್ಕತ್ತಾ ಸಿಟಿ ಹೋಗ್ಬೇಕು. ಮ್ಯಾಟ್ರ್ ಏನಪ್ಪ ಅಂದರೆ, ಬಾರ್ಡ್ರು ಅಂದರೆ ಫಸ್ಟ್ ಟೋಲ್ ಏನು ತೋರಿಸ್ದೆ, ಸೊ ಟೋಲ್ ಪಾಸ್ ಆಯ್ತಿದ್ದಂಗೆ ರೌಡಿ ಮಾಮೂಲು ಸ್ಟಾರ್ಟು. ಅಲ್ಲೇ ಟೋಲು ನನ್ನ ಗೇಟ್ ಓಪನ್ ಆಯಿತು, ಮುಂದೆಗೆ ಗಾಡಿ ಸ್ಟಾಪ್ ಮಾಡಿಸಿದ್ರು. ಸೊ ಆಥರೈಸ್ಡ್ ಫಾರ್ಮ್ ತೊಗೊಂಬರೋದಕ್ಕೆ ಅಣ್ಣಂಗೆ ಫೋನ್ ಮಾಡಿದ್ದೆ ಬೆಳಗ್ಗೆನೆ. ಸಾರಿ, ಆಥರೈಸ್ ಫಾರ್ಮ್ ಈ ಥರ ಇರುತ್ತೆ. ಮುಂದೆ ಹೋಗೋ ಜಾಗದಲ್ಲಿ ರೌಡಿಗಳು ಪೊಲೀಸವರು ಅಡ್ಡಾಕ್ದಾಗ ಅಥರೈಸ್ ಫಾರ್ಮ್ ಕೇಳ್ತಾರಂತೆ. ಸೊ ಅವ್ರಿಗೆ ತೋರಿಸಿದ್ರೆ ನಾವು ಮಾಮೂಲಿ ರೌಡಿ ಮಾಮೂಲಿ ಕಮ್ಮಿ ತೊಗೊತಾರೆ. ಮತ್ತು ಪೊಲೀಸವ್ರಿಗೂ ಜಾಸ್ತಿ ಅವರು ಇದಕ್ಕಿಂತ ಮಾಮೂಲಿ ಕೊಡೋದಕ್ಕಿಂತ ಜಾಸ್ತಿ ಕೊಡೋ ಅವಶ್ಯಕತೆ ಇರಲ್ಲ. ಭುವನೇಶ್ವರ್ ಎಂಟ್ರಿ ಆದಾಗಿಂದ ಹಿಡಿದು ಇಲ್ಲಿವರೆಗೂ ಈ ಥರ ಬ್ಯಾರಿಡರ್ ಗೇಟ್ಗಳು ಸರಿ ಸಿಗ್ತವೆ. ಯಾಕಪ್ಪ ಅಂದರೆ ಹೈವೇಲಿ ಆ ಕಡೆ ಈ ಕಡೆ ವಿಲೇಜ್ ಅವರಾಗಲಿ ಇಲ್ಲ ಸಿಟಿ ಅವರಾಗಲಿ ಕ್ರಾಸಿಂಗ್ ಮಾಡೋಕ್ಕೆ ಈ ಥರ ಓಪನ್ ಪ್ಲೇಸ್ ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ಬ್ಯಾರಿಡ್ ಗೇಟ್ಗಳು ಎಲ್ಲ ಸುಮಾರು ಸಿಕ್ಕಿದ್ದು. ಸೊ ಈ ಥರ ಬ್ಯಾರಿಡ್ ಗೇಟ್ಗಳು ಹಾಕ್ಬಿಟ್ಟವ್ರೆ. ಈ ನಮ್ಮ ತಮಿಳ್ನಾಡು ಕಡೆ ಹೋದರೆ ಈ ಥರನೇ ಸೇಮ್ ಹಾಕಿದ್ದಾರಲ್ಲ, ಸೊ ಹಾಗೆ ಇಲ್ಲೂ ಕೂಡ ಹಾಕಿದ್ದಾರೆ. ಬಟ್ ಇಲ್ಲಿ ಜಾಸ್ತಿ ಬ್ಯಾರಿಡ್ ಗೇಟ್ಗಳು ಜಾಸ್ತಿ ಹಾಕಿದ್ದಾರೆ. ಎಂಟ್ರಿ ಮತ್ತು ಎಕ್ಸಿಟ್ ಎರಡು ಹಾಕಿದ್ದಾರೆ. ಒಡಿಸ್ಸಾ ನೋಡ್ರಪ್ಪ, ಒಡಿಸ್ಸಾ ಒಡಿಸ್ಸಾ ಏನೋ ಒಂಥರ ಇಲ್ಲಿ ಎಂಟ್ರ್ ಆಗ್ಬಿಟ್ರೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ, ಏನು ಇಲ್ವೇನೋ ನೋಡಿ ಎಲ್ಲ ವೇಸ್ಟು ಮತ್ತು ಅಭಿವೃದ್ಧಿ ಆಗದೆ ಇರೋ ಒಂದು ಇದು ಥರ ಫೀಲ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ. ಸಿಟಿ ಕೂಡ ಇದಾವೆ ಇದರಲ್ಲಿ, ಭುವನೇಶ್ವರು. ಅಲ್ಲೆಲ್ಲ ನೋಡಿಕೊಂಡು ಹೋಗೋಣ. ನೋಡಿ ಬ್ಯಾರಿಡ್ ಗೇಟ್ಗಳಲ್ಲಿ ಅಲ್ಲಿಂದ ಇಲ್ಲಿಗೆ ಅಲ್ಲೇ ಒಂದು ಹಾಕಿದ್ದಾರೆ. ಇಲ್ಲಿಂದ ಸ್ಟಾರ್ಟು ಗುರು. ಪೊಲೀಸ್ ಅವ್ರದ್ದು ಭಯಂಕರ ಕಿತ್ಕೊಂಡು ತಿಂತಾರೆ ಪೊಲೀಸ್ ಅವ್ರು ಇಲ್ಲಿಂದ ಸ್ಟಾರ್ಟ್, ಒಡಿಸ್ಸಾಯಿಂದ. ನನಗಿನ್ನೂ ಸಿಕ್ಕಿಲ್ಲ ಯಾರು ಕೂಡ. ಬೆಳಿಗ್ಗೆ ಹೊತ್ತು ಬಂದರೆ ಅಂದರೆ ಸಿಟಿ ಒಳಗಡೆ ಎಂಟ್ರ್ ಆಗ್ಬಿಟ್ರೆ ಅವ್ರದ್ದೇನು ಕೇಳೋಂಗಿಲ್ಲ, ಫಿಕ್ಸ್ ಅವ್ರಿಗೆ ಕೊಡಲೇಬೇಕು 50 ರೂಪಾಯಿ. ಅಂದರೆ ಜಾಸ್ತಿ ತಿನ್ನಲ್ಲ, 100 ರೂಪಾಯಿ ಬೇಕು 200 ರೂಪಾಯಿ ಬೇಕು ಅಂತ ಕೇಳಲ್ಲ. 50 ರೂಪಾಯಿ ಕೊಟ್ಟರು ಸುಮ್ಮನೆ ಹೋಗ್ತಾರೆ. ಸೊ ಅದೊಂದು ಖುಷಿ ವಿಚಾರ. ಆ್ಯಕ್ಚುಲಿ ಇವಾಗ ನಾವು ಕಟಕ್ ಸಿಟಿ ಎಂಟ್ರಿಯಲ್ಲಿ ಇದ್ದೀವಿ. ಇಲ್ಲಿ 3 ಬ್ರಿಡ್ಜ್ ಇದೆ. ಒಂದು ಲೆಫ್ಟಲ್ಲಿ ಒಂದು ಬ್ರಿಡ್ಜು, ಮಿಡಲಲ್ಲಿ ಒಂದು ಬ್ರಿಡ್ಜು, ಆ ಕಡೆ ರೈಟ್ ಸೈಡಲ್ಲಿ ಒಂದು ಬ್ರಿಡ್ಜು. ಸೊ ರೈಟ್ ಸೈಡ್ ಬ್ರಿಡ್ಜಲ್ಲಿ ಎಲ್ಲ ಗಾಡಿಗಳು ಬರೋದು. ಲೆಫ್ಟ್ ಸೈಡ್ ಬ್ರಿಡ್ಜಲ್ಲಿ ಲೈಟ್ ವೆಹಿಕಲ್ಗಳು, ಕಾರು, 2 ವೀಲರು 3 ವೀಲರ್ ಈ ಥರ ಹೋಗೋವಂಥದ್ದು ಆ ಲೆಫ್ಟ್ ಸೈಡ್ ಬ್ರಿಡ್ಜಲ್ಲಿ. ಸೊ ಮಿಡಲ್ ಬ್ರಿಡ್ಜ್ ಏನಿದೆ ಇದು ಹೆವಿ ವೆಹಿಕಲ್ ಓಡಾಡೋಕ್ಕೆ ಅಂತ ಹೇಳ್ಬಿಟ್ಟಿರೋದು. ಲಾಸ್ಟ್ ಟೈಮು ನಾವು ಆ ಕಡೆ ಬಂದಾಗ ಪೊಲೀಸ್ ಅವ್ರದ್ದು ಒಂಚೂರು ಕಿರಿಕಿರಿ ಆಗಿತ್ತು. ಸ್ಟಾರ್ಟಿಂಗಿಂದ ಯಾರು ವೀಡಿಯೋಸ್ ನೋಡಿರ್ತೀರ ಅದರಲ್ಲಿ ಗೊತ್ತಿರುತ್ತೆ ಅವ್ರಿಗೆ. ಸೊ ಆ ವಿಡಿಯೋದಲ್ಲಿ ಆ ಬ್ರಿಡ್ಜ್ ಹತ್ರ ಹೋದಾಗ ಕಿರಿಕಿರಿ ಮಾಡಿ ಪೊಲೀಸವರು ಸ್ವಲ್ಪ ಹಿಂಸೆ ಎಲ್ಲ ಕೊಟ್ಟಿದ್ರು ಅವಾಗ. ಸೊ ಇವಾಗ ನೋಡಿ, ಇವಾಗ ಯಾರೂ ಇರಲಿಲ್ಲ ಅಲ್ಲಿ, ಪೊಲೀಸವ್ರು ಕನ್ಸ್ಟ್ರಕ್ಷನ್ ಬೇರೆ ಆಯ್ತಾ ಇದೆ. ಹಾಗಾಗಿ ಇವಾಗ ಮಧ್ಯದ್ದು ಬ್ರಿಡ್ಜಲ್ಲಿ ಬಂದ್ಬಿಟ್ಟಿದ್ದೀವಿ. ಇವಾಗ ನಾವು ಕಟಕ್ಕು ಇದು ಘಾಟ್ ಆದಮೇಲೆ ಕಟಕ್ಕೆಲ್ಲ ಬಿಟ್ಟು ಮುಂದೆ ನಾವು ಕೋಲ್ಕತ್ತಾ ಕಡೆ ಹೋಗೋದು. ಬನ್ನಿ ಹೋಗೋಣ. ಮುಂದೆ ಇನ್ನೂ ಕನ್ಸ್ಟ್ರಕ್ಷನ್ ಎಲ್ಲ ಇತ್ತು ಅವಾಗ, ಇವಾಗ ಹಿಂಗಾಗಿದೆ ನೋಡಿಲ್ಲ. ತುಂಬ ದಿನ ಆದಮೇಲಲ್ಲ ಬರ್ತಾ ಇರೋದು, ಗೊತ್ತಾಗುತ್ತೆ ಮುಂದೆ ಹೆಂಗಿರುತ್ತೆ ಅಂತ. ಸೊ ಬನ್ನಿ. ಕಟಕ್ ಸಿಟಿ ಎಂಟ್ರಿ ಆಗೋದಕ್ಕೆ ಮತ್ತೆ ಇನ್ನೊಂದು ಬ್ರಿಡ್ಜ್ ಸಿಕ್ಕಿದೆ.
ಸೊ ಅಲ್ಲಿ ರೈಟಲ್ಲಿ ಹೋಯ್ತಾ ಇರೋ ಬ್ರಿಡ್ಜು ಕಟಕ್ ಸಿಟಿ ಎಂಟ್ರಿ. ಆ ಕಡೆ ಫುಲ್ ರೈಟ್ ಸೈಡಲ್ಲಿ ಬರ್ತಾ ಇರೋದು ಆ ಕಡೆಯಿಂದ ಬರ್ತಾ ಇರೋ ವೆಹಿಕಲ್ಗಳು. ಸೊ ಇವಾಗ ನಾವು ಹೋಗ್ತಾ ಇರೋದು ಕಟಕ್ ಸಿಟಿ ಎಂಟ್ರಿ ಆಗಲ್ಲ, ಇದು ಕಟಕ್ಕಿಂದ ಆಚೆ ಹೋಗುತ್ತಂತೆ. ಅಲ್ಲಿ ಬೋರ್ಡಲ್ಲಿ ಬರೆದಿದ್ರು ಒಟ್ಟು ಈ ಎಲ್ಲ ಲೈನು ಒಂದೇ ಕಡೆನೇ ಹೋಗೋದು. ನಮ್ಮ ಗಾಡಿಗಳು ಅಲ್ಲಿ ಹೋಗಂಗಿಲ್ಲ ರೈಟ್ ಸೈಡಲ್ಲಿ ಮಿಡಲ್ ರೋಡಲ್ಲಿ. ಸೊ ಅಲ್ಲಿ ಲೋಕಲ್ ಗಾಡಿಗಳೆಲ್ಲ ಓಡಾಡ್ತಾವ್ರೆ, ಯಾಕೆಂದರೆ ಅಲ್ಲಿನ ರೂಲ್ಸ್ಗಳು ಅವ್ರಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ಹಾಗಾಗಿ ಈ ಲೆಫ್ಟು ಫಸ್ಟ್ ಒನ್ನಲ್ಲಿ ಬ್ರಿಡ್ಜಲ್ಲಿ ಹೋಗ್ತಾಯಿದ್ದೀವಿ. ಮತ್ತು ಇನ್ನೊಂದು ಬ್ರಿಡ್ಜ್ ಬೇರೆ ಐತೆ ಅಲ್ಲಿ, ರೈಲ್ವೆ ಗೇಟ್ ಬ್ರಿಡ್ಜು ಪಕ್ಕದಲ್ಲಿ, ಅದು ಚೆನ್ನಾಗಿ ಕಟ್ಟಿದ್ದಾರೆ. ಅಲ್ಲಿಂದ ಬರೋ ರೋಡು ಈ ಥರ ಜಾಯ್ನ್ ಆಯ್ತದೆ. ಸೊ ಕೋಲ್ಕತ್ತಾಗೆ ಲೆಫ್ಟು, ಕಟಕ್ ಸಿಟಿಗೆ ನೀಚೆ ಡೌನ್ ಕೆಳಗಡೆ ಹೋಗಬೇಕು. ಮತ್ತು ಆ ಕಡೆಯಿಂದ ಬರ್ತಿರೋ ಗಾಡಿಗಳೆಲ್ಲ ಸೀದಾ ಹಂಗೆ ಹೋಗ್ತವೆ. ಆ ಬ್ರಿಡ್ಜಲ್ಲಿ ನಮಗಿವಾಗ ಈ ಬ್ರಿಡ್ಜಲ್ಲಿ ಹೋಗೋ ಅವಕಾಶ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಫಾರ್ ಕಟಕ್ ಪೊಲೀಸ್ ಅಂಡ್ ಇದಕ್ಕೆ ಸಂಬಂಧಪಟ್ಟವ್ರಿಗೆ. ಟೈಮ್ ಬಂದು 3 ಗಂಟೆ 47 ನಿಮಿಷ ಆಗಿದೆ. ಸೊ ಇದು ಕೋಲ್ಕತ್ತಾದ ಸ್ಟಾರ್ಟಿಂಗ್ ಬಾರ್ಡ್ರು, ಅಂದರೆ ಒಡಿಸ್ಸಾ ಲಾಸ್ಟ್ ಬಾರ್ಡ್ರು. ಸೊ ಇದಾದಮೇಲೆ ನೆಕ್ಸ್ಟ್ ಯಾವ ಟೋಲ್ ಸಿಗುತ್ತೋ ಅದೆಲ್ಲ ಕೋಲ್ಕತ್ತಾನೇ. ಸೊ ಇದು ಲಾಸ್ಟ್ ಅಂದರೆ ಲಾಸ್ಟ್ ಬಾರ್ಡ್ರು ಒಡಿಸ್ಸಾದು, ಲಾಸ್ಟ್ ಟೋಲ್ ಕೂಡ ಹೌದು. ಇದು ದಾಟ್ತಿದ್ದಂಗೆ ನಮಗೆ ಖರಗ್ಪುರ್ ರೋಡು ಕೋಲ್ಕತ್ತಾ ಎಂಟ್ರಿ. ಬನ್ನಿ ಮಾಡೋಣ. ವೆಲ್ಕಮ್ ಯು ಟು ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್ದು ಬಾರ್ಡ್ರ್ ಹತ್ರ ಬಂದ್ಬಿಟ್ನಾ ಅಂತ. ಆಥರೈಸ್ಡ್ ಇದೆ ಇಲ್ವಲ್ಲ, ಒಂದು ನಿಮಿಷ. ಫೈನಲಿ ಕೋಲ್ಕತ್ತಾ ಬಾರ್ಡ್ರು ಎಂಟ್ರಿ ಆಗಿದ್ದೀವಿ. ಇಲ್ಲಿಂದ ಖರಗ್ಪುರ್ ಹೋಗಿ ಖರಗ್ಪುರಿಂದ ಕೋಲ್ಕತ್ತಾ ಸಿಟಿ ಹೋಗಬೇಕು. ಮ್ಯಾಟ್ರ್ ಏನಪ್ಪ ಅಂದರೆ ಬಾರ್ಡ್ರು ಅಂದರೆ ಫಸ್ಟ್ ಟೋಲ್ ಏನು ತೋರಿಸ್ದೆ. ಸೊ ಟೋಲ್ ಪಾಸ್ ಆಯ್ತಿದ್ದಂಗೆ ರೌಡಿ ಮಾಮೂಲು ಸ್ಟಾರ್ಟು. ಅಲ್ಲೇ ಟೋಲು ನನ್ನ ಗೇಟು ಓಪನ್ ಆಯಿತು, ಮುಂದೆಗೆ ಗಾಡಿ ಸ್ಟಾಪ್ ಮಾಡಿಸಿದ್ರು. ಸೊ 50 ರೂಪಾಯಿ ಕೇಳಿದ್ರು ಅವರೇನೆ ಬಾಯ್ಬಿಟ್ಟು. 30 ರೂಪಾಯಿ ಕೊಟ್ಟೆ ಬಂದೆ. ಅಲ್ಲಿಂದ ಬಂದಾದಮೇಲೆ ಮುಂದಕ್ಕೆ ಮತ್ತೆ ಏನು ಕೋಲ್ಕತ್ತಾ ಬಾರ್ಡ್ರ್ ಸಿಕ್ತು. ಸೊ ಬಾರ್ಡ್ರಲ್ಲಿ ನಿಲ್ಲಿಸಿದೆ. ಅಲ್ಲೂ 50 ರೂಪಾಯಿ ಇಸ್ಕೊಂಡ್ರು. 50 ರೂಪಾಯಿ ಇಸ್ಕೊಂಡು ಬಿಟ್ರು. ನಾನಲ್ಲಿ ಆಥೋರೈಸ್ಡ್ ಫಾರ್ಮ್ ಕೇಳಿದೆ. ಸೊ ಇಲ್ಲಿದ್ದು ಮಾಲೀಕ ಹತ್ರ ಸಿಗುತ್ತೆ, ನಮ್ಮ ಹತ್ರ ಸಿಗಲ್ಲ ಅಂತ ಹೇಳಿದ್ರು. ಹೌದಾ ಅಂತ ಹೇಳ್ಬಿಟ್ಟು ನನಗೇನು ಗೇಟ್ ಓಪನ್ ಮಾಡಿದ್ರು ಅಂತೇಳಿ ಸ್ವಲ್ಪ ಅಲ್ಲಿಂದ ಒಂದು ಕಿಲೋಮೀಟ್ರಿನ ಮುಂದಕ್ಕೆ ಬಂದು ಇಲ್ಲಿ ಸೈಡಿಗೆ ಹಾಕಿದ್ದೀನಿ ಗಾಡಿನ. ಸೊ ಇಲ್ಲೇ ಮಲ್ಕೊತೀನಿ ಇವಾಗ. ನನ್ನ ಮುಂದೆ ಒಂದು ಗಾಡಿ ನಿಂತಿದೆ, ಯಾವುದಪ್ಪ ಇದು ವೆಸ್ಟ್ ಬೆಂಗಾಲ್ ಗಾಡಿ ನಿಂತಿದೆ. ಈ ಗಾಡಿ ಮುಂದೆ ಒಂದು ಟ್ಯಾಂಕರ್ ಗಾಡಿ ನಿಂತಿದೆ, ಪಕ್ಕದಲ್ಲಿ ಹೋಟ್ಲು ಇದೆ. ಸೊ ಈ ಧೈರ್ಯದ ಮೇಲೆ ಗಾಡಿ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ನನಗೆ ಇವಾಗ ಬೆಳಿಗ್ಗೆ ಪ್ರದೀಪ್ ಒಂದು ನಂಬರ್ ಕಳಿಸಿದ. ಸೊ ಅವ್ರಿಗೆ ಫೋನ್ ಮಾಡಿಬಿಟ್ಟು ಆಥರೈಸ್ಡ್ ಫಾರ್ಮ್ ತೊಗೊಂಡು ಇಲ್ಲಿಂದ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಫೋನ್ ಮಾಡಿದೆ ಎತ್ತುತ್ತಾ ಇಲ್ಲ. ಆಲ್ರೆಡಿ 4 ಗಂಟೆ ಟೈಮ್ ಆಗಿದೆ. ಸೊ ಬೆಳಗಿನ ಜಾವ ನಿದ್ದೆ ಟೈಮ್ ಅಲ್ವಾ. ಸೊ ನಾನು ಮಲ್ಕೊತೀನಿ ಸೈಡ್ಗೆ ಹಾಕ್ಬಿಟ್ಟು. ಇವಾಗ ಮಲ್ಕೊಂಡಾದ್ಮೇಲೆ ಫಾರ್ಮ್ ಇಸ್ಕೊಂಡು ಮತ್ತೆ ನಾಳೆ ನೈಟು ರೀಚ್ ಆಗಬೇಕು ಅನ್ಲೋಡ್ ಪಾಯಿಂಟ್ಗೆ. ಸೊ ಅಲ್ಲಿವರೆಗೂ ನಾನು ಇಲ್ಲೇ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ನೋಡೋಣ, ಇಲ್ಲೇ ಸೈಡ್ಗೆ ಹಾಕ್ಕೊಂಡು ಅಥರೈಸ್ ಫಾರ್ಮು ಎಲ್ಲ ರೆಡಿ ಮಾಡಿಕೊಂಡು ನಿಮ್ಗೆ ತೋರಿಸ್ತೀನಿ ಯಾವ ಥರ ಬರ್ತದೆ ಫಾರ್ಮ್ ಅಂತೇಳಿ. ಸೊ ನೋಡೋಣ ನಾಳೆ ಬೆಳೆವರೆಗೂ. ಸೊ ಇವಾಗ ಸದ್ಯಕ್ಕಿದೆ ಸೇಫ್ ಜಾಗ ಅನಿಸುತ್ತೆ, ಮಲ್ಕೊಳ್ಳೋಣ. ನೋಡೋಣ ಬೆಳಿಗ್ಗೆವರೆಗೂ ಕಾಳಜಿ. ಅಣ್ಣ ಬಂದ ವಾಟ್ಸಪ್ಪಲ್ಲಿ इधर इधर उसका ऊपर 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 ऐसा ऊपर जैसा ऊपर पेन है पेन हाँ पेन ठीक है ठीक है कर दो. ಸೊ ಆಥರೈಸ್ಡ್ ಫಾರ್ಮ್ ತೊಗೊಂಬರೋದಕ್ಕೆ ಅಣ್ಣಂಗೆ ಫೋನ್ ಮಾಡಿದ್ದೆ ಬೆಳಗ್ಗೆನೆ. ನೋಡಿ ಆಥರೈಸ್ ಫಾರ್ಮ್ ಈ ಥರ ಇರುತ್ತೆ. ಇದಕ್ಕೆ 250 ರೂಪಾಯಿ ನಾವು ಕೊಟ್ಟಿದ್ದು. ಅಣ್ಣ ನಾವಿರೋ ಜಾಗಕ್ಕೆ ತೊಗೊಂಬಂದು ಕೊಟ್ಟಿದ್ದು. ಸೊ ಸೆಲ್ಫಿ ಫೋಟೋ ಮತ್ತು ಇಲ್ಲಿ ನಾವು ಸಿಗ್ನೇಚರ್ ಮಾಡಬೇಕಂತೆ, ಓನರ್ ಸಿಗ್ನೇಚರು.
ಸೊ ಈ ಥರ ಇರುತ್ತೆ. ಈ ಫಾರ್ಮ್ ತೊಗೊಂಡು ಹೋಗ್ಬೇಕು. ನಾನು ಬೆಳಗಿನ ಜಾವ 4 ಗಂಟೆಗೆ ಬಂದೆ ಇಲ್ಲಿಗೆ. ಬಂದು ಇಲ್ಲೇ ಸೈಡ್ಗೆ ಹಾಕಿ ಮಲಗಿದ್ದೆ. ಮಲ್ಕೊಂಡು ಇವಾಗ ಬೆಳಗ್ಗೆನೇ ಫೋನ್ ಮಾಡಿದ್ದೆ ಅಣ್ಣಂಗೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಬರ್ತೀನಿ ಅಂದ. 3 ಗಂಟೆ ಆಗುತ್ತೆ ಅಂತ ಹೇಳಿದ. ಇವಾಗ ಟೈಮ್ ಬಂದು 11 ಗಂಟೆ ಏನೋ ಆಗಿದೆ. ಸೊ ಬೇಗನೆ ತಂದುಕೊಟ್ಟ, ಖುಷಿ ಆಯಿತು. ಇವಾಗ ಇಲ್ಲಿಂದ 141 ಟೈಮು, 197 ಕಿಲೋಮೀಟ್ರ್ ಇದೆ. ಅಲ್ಲಿ ನಿಯರ್ ಬೈ ಹೋಗಿ ಸೈಡ್ಗೆ ಹಾಕ್ಕೋಬೇಕು. ಮತ್ತು ಗೈಡ್ ಬೇರೆ ಕರ್ಕೊಂಡು ಹೋಗ್ಬೇಕು. ನೋಡಿ ಹಿಂದ್ಗಡೆ ಏನೋ ಸೈನ್ ಇದೆ, ಇನ್ನೇನು ಹಾಕವ್ರೆ. ಸೊ ಇವಾಗ ಇದು ಫಾರ್ಮ್ ಮೇಯ್ನ್ ಬೇಕಂತೆ. ಇದು ಮೆಕ್ಯಾನಿಕಲ್ಲು ಮತ್ತು ಅಥರೈಸ್ಡ್ ಫಾರ್ಮ್ ಎರಡೂ ಇದೆ ಅಂತೆ. ಸೊ ಇಲ್ಲೇನು ಬರೆದಿದ್ದಾರೆ, ಬಿಫೋರ್ ದ ನೋಟ್ರಿ ಪಬ್ಲಿಕ್ ಅಟ್ ಖರಗ್ಪುರ್ ಡಿಸ್ಟಿಕ್ ಪಶ್ಚಿಮ್ ಮೇದಿಪುರ್ ಅಥಾರಿಟಿ ಲೆಟರ್ ಪ್ರಮೋದ್ ಲೇಟ್ ನಂಜುಂಡಯ್ಯ, ಕೇಸ್ತೂರು ಮದ್ದೂರು ತಾಲೂಕು ಮಂಡ್ಯ. ಓನರ್ದು ಮತ್ತು ಡ್ರೈವರ್ದು ಎರಡು ಸೇರಿ ಒಂದು ಫಾರ್ಮ್ ಕೊಟ್ಟವ್ರೆ. ವಿಲ್ ಕಂಟಿನ್ಯೂ ಟು ರೈಸ್ ದ ಫೋಟೋ ಆಫ್ ದ ಡ್ರೈವರ್ ಅಟ್ಯಾಚ್ ದಿಸ್ ಲೆಟರ್. ಸೈನ್ ಆಫ್ ದ ಡ್ರೈವರ್ ಇಸ್ ಆಲ್ಸೋ ಅಟ್ಯಾಚ್ಡ್. ಓನರ್ದು ಡ್ರೈವರ್ದು ಎರಡು ಡಾಕ್ಯುಮೆಂಟ್ಸ್ ಇದರಲ್ಲೇ ಇದೆ. ಸೊ ಇದನ್ನು ತಗೊಂಡು ಓಡಾಡ್ಬೇಕು ಇವಾಗ. ಸೊ ಹುಷಾರಾಗಿ ಇಟ್ಕೊಳ್ಳೋಣ ಇದನ್ನು. ಇವಾಗ ಇಲ್ಲಿಂದ ಬಿಡುವಂಥ ಸಮಯ. ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಬಿಡವ ಇಲ್ಲಿಂದ. ಇದು ಮೇಯ್ನ್ ಏನಕ್ಕಪ್ಪ ಅಂದರೆ, ಮುಂದೆ ಹೋಗೋ ಜಾಗದಲ್ಲಿ ರೌಡಿಗಳು ಪೊಲೀಸವರು ಅಡ್ಡಾಕ್ದಾಗ ಅಥರೈಸ್ ಫಾರ್ಮ್ ಕೇಳ್ತಾರಂತೆ. ಸೊ ಅವ್ರಿಗೆ ತೋರಿಸಿದ್ರೆ ನಾವು ರೌಡಿ ಮಾಮೂಲಿ ಕಮ್ಮಿ ತೊಗೊತಾರೆ. ಮತ್ತು ಪೊಲೀಸವ್ರಿಗೂ ಜಾಸ್ತಿ ಅವರು ಇದಕ್ಕಿಂತ ಮಾಮೂಲಿ ಕೊಡೋದಕ್ಕಿಂತ ಜಾಸ್ತಿ ಕೊಡೋ ಅವಶ್ಯಕತೆ ಇರಲ್ಲ. ಸೊ ಈ ಥರ ಇದೆ ವೆಸ್ಟ್ ಬೆಂಗಾಳಲ್ಲಿ, ಈ ಥರ ಇದೆ ಸಿಚುವೇಶನ್ನು. ನಮ್ಮ ಬೆಂಗಳೂರಲ್ಲೆಲ್ಲ ಬೆಂಗಳೂರು ಅಂತಲ್ಲ, ಬೆಂಗಳೂರು, ಕರ್ನಾಟಕ, ಕೇರಳ, ತಮಿಳ್ನಾಡು, ಆಂಧ್ರ, ಮಹಾರಾಷ್ಟ್ರ ಕೂಡ ಈ ಥರ ಇಲ್ಲ. ಸೊ ಇದು ವೆಸ್ಟ್ ಬೆಂಗಾಳಲ್ಲಿ ಈ ಥರ ರೂಲ್ಸ್ಗಳು ಮಾಡ್ಕೊಂಡಿದ್ದಾರೆ. ನೋಡೋಣ ಇವಾಗ ಮುಂದೆ ಇನ್ನೂ ಏನೇನು ಕಾದಿದೆ ಗೊತ್ತಿಲ್ಲ. ಹಿಂದ್ಗಡೆ ಟೋಲ್ ಹತ್ರ ಮಾಮೂಲಿ ಕೊಟ್ಟು ಬಂದಿದ್ದೆ ಅಷ್ಟೇ ಲಾಸ್ಟು. ಸೊ ಬಾರ್ಡ್ರು ಇಲ್ಲೇ ಇದೆ ಪಕ್ಕದಲ್ಲಿ, ಒಂದು 500 ಮೀಟ್ರ್ ಅಷ್ಟೇ. 500 ಮೀಟ್ರ್ ಇಲ್ಲೇ ಬಂದಿದ್ದೆ. ಪಾರ್ಕಿಂಗ್ ಸಿಕ್ತು ಅಂತ ಹೇಳ್ಬಿಟ್ಟು ಸೈಡ್ಗೆ ಹಾಕಿ ಮಲ್ಕೊಂಬಿಟ್ಟೆ. ಆಮೇಲೆ ಇದು ನಂಗೆ ಮೇಯ್ನ್ ಅಥಾರಿಟಿ ಫಾರ್ಮ್ ಬೇಕಾಗಿತ್ತಲ್ಲ, ಸೊ ಅದಕ್ಕೋಸ್ಕರ ನಿಲ್ಲಿಸಿದ್ದೆ. ಇವಾಗ ಸಿಕ್ಕಿದೆ, ಬನ್ನಿ ಹೊರಡೋಣ ಇಲ್ಲಿಂದ. ಆ ಫಾರ್ಮ್ಗೆ 250 ರೂಪಾಯಿ ತೊಗೊಂಡ್ರು. ಪ್ರದೀಪ ಲಾಸ್ಟ್ ಟೈಮ್ 250 ರೂಪಾಯಿ ಕೊಟ್ಟಿದ್ದ, ಅಷ್ಟೇ ಕೊಡು ಅಂತ ಹೇಳ್ದ. ಸರಿ ಅಂತ ಹೇಳ್ಬಿಟ್ಟು ಅಷ್ಟೇ ಕೊಟ್ಟೆ. ನೋಡೋಣ ಮುಂದೆ ಹೋಯ್ತಾ, ಬನ್ನಿ. ಸೊ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಾರ್ಡ್ರಿಂದ ಒಂದು 10 ಕಿಲೋಮೀಟ್ರ್ ಮುಂದೆ ಬಂದು ಚಿಕ್ಕ ಹೋಟ್ಲಲ್ಲಿ ಹಾಕಿದ್ದೀನಿ ಸೈಡಿಗೆ. ಚಿಕ್ಕ ಹೋಟ್ಲಲ್ಲಿ ಏನೇನು ಸಿಗ್ಬೋದು ನೋಡ್ರಿ. ರೈಸ್ ಏನೋ ಕೊಡ್ತೀನಿ ಅಂತ ಹೇಳೋರೆ, ನೋಡೋಣ. ರೈಸ್ ತಿನ್ನೋಣ ಇವತ್ತು. ರೈಸ್ ಹೋಟ್ಲಲ್ಲಿ ಊಟ ಬಂದು 100 ರೂಪಾಯಿ ಆಯಿತು. 200 ರೂಪಾಯಿ ನೋಟ್ ಕೊಟ್ಟೆ. ಅವ್ರು ಮಾಡಿದ ಒಳ್ಳೆ ಕೆಲಸ ಅಂದರೆ 250 ಕೊಟ್ಬಿಟ್ಟು ಒಳ್ಳೇದು ಮಾಡಿದ್ರು. ಬೇಕಾಗುತ್ತೆ ಮುಂದಕ್ಕೆ. ಊಟ ಏನು ಅಷ್ಟು ಅಡ್ಜಸ್ಟ್ ಆಗಿಲ್ಲ. ಆಂಧ್ರ ಥರ ಏನು ಊಟ ಇಲ್ಲ ಇಲ್ಲಿ. ಎಣ್ಣೆ ಜಾಸ್ತಿ ಹಾಕ್ತಾರೆ. ಇಲ್ಲೆಲ್ಲ ಸಾಸಿವೆ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತಾರೆ ಅನಿಸುತ್ತೆ. ಎಣ್ಣೆ ಅದೇನೋ ಇವರು ಕೊಡೋ ಸಾಂಬಾರಲ್ಲಿ ಎಣ್ಣೆ, ಸಾಂಬಾರಿಗೆ ಎಣ್ಣೆ ಹಾಕಿರ್ತಾರೆ, ಇಲ್ಲ ಎಣ್ಣೆಗೆ ಸಾಂಬಾರು ಹಾಕಿರ್ತಾರೆ, ಗೊತ್ತಾಯ್ತಲ್ಲ. ಆ ಥರ ಕೊಡ್ತಾರೆ. ಮುಂದೆ ಇನ್ನೂ ಏನೇನು ಕಾದದ ಗೊತ್ತಿಲ್ಲ. ಬನ್ನಿ ಹೋಗೋಣ. ಲೆಫ್ಟ್ ಹೋದರೆ ಖರಗ್ಪುರ್ ಸಿಟಿ, ರೈಟ್ ಹೋದರೆ ನಮಗೆ ಕೋಲ್ಕತ್ತಾ ಕಡೆ ಪಯಣ. ಸೊ ಇದು ಬ್ರಿಡ್ಜು. ಈ ಬ್ರಿಡ್ಜಿಂದ ರೈಟ್ ಹೋಗ್ಬೇಕು ನಾವು ಕೋಲ್ಕತ್ತಾಗೆ. ಸೊ ಲೆಫ್ಟು ಖರಗ್ಪುರ್ ಸಿಟಿ ಎಂಟರ್ ಆಗುತ್ತೆ. ಖರಗ್ಪುರಿಂದ ಜಾರ್ಖಂಡು ಹಂಗೆಲ್ಲ ಹೋಗುತ್ತೆ ರೋಡ್ಗಳು, ಹೋಗ್ಬೇಕು. ಯಾವುದೋ ಟೋಲ್ ಬೇರೆ ತೋರಿಸ್ತೈತಲ್ಲಪ್ಪ. ಜನಗಳು, ಇಲ್ಲಿಂದ ಹೋಟ್ಲುಗಳು, ಯಪ್ಪ ಅಡ್ಜಸ್ಟ್. ಸಡನ್ ನನ್ನ ಮಗ ಮನೇಲಿರೋ ಮಿರರ್ನ ತಗೊಂಬಂದು ಸಿಗಿಸ್ಕೊಬಿಟ್ಟು ಅಂದಿಲ್ಲ. ಸೊ ಕೋಲ್ಕತ್ತಾ ಬಾರ್ಡ್ರ್ ಎಂಟ್ರ್ ಆದಮೇಲೆ ಜಿಯೋ BPCLಗೆ ಬಂದಿದ್ದೀವಿ. ಯಾಕಪ್ಪ ಅಂದರೆ ಇಲ್ಲಿ ಡೀಸೆಲ್ ಪ್ರೈಸು ಏನಿದೆ ಅಂತ ನೋಡಬೇಕಾಯ್ತು. ಹಾಗೆ ಡೀಸೆಲ್ ಕೂಡ ಕಮ್ಮಿ ಇತ್ತು. ಡೀಸೆಲಲ್ಲಿ ಹೋಗುತ್ತೆ ಸಿಟಿಲಿ. ಯಾಕೆ ಸುಮ್ಮನೆ ಡೀಸೆಲ್ ಖಾಲಿ ಆದರೆ ಒದ್ದಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಹಾಕ್ಸೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹಾಕ್ಸ್ಕೊಳ್ಳೋಣ ಎಕ್ಸ್ಟ್ರಾ ಇರಲಿ ಅಂತ. ನೋಡೋಣ ಇಲ್ಲಿ ಏನು ಪ್ರೈಸ್ ಇದೆ ಏನು ಎಲ್ಲ ನೋಡ್ಕೊಂಡು ಹೋಗೋಣ.
ಪ್ರೈಸ್ ನೋಡಿ 92 ರುಪೀಸು 36 ಪೈಸಾ. ಪೆಟ್ರೋಲು 108 ರೂಪಾಯಿ 27 ಪೈಸಾ. ನಾವೊಂದು 2,000 ಕಳ್ಸ್ಕೊಂಬಿಡುವ ಇಲ್ಲೇ. ಇದೇನು 2 ಲೀಟ್ರಾ? ಅಲ್ಲೆಲ್ಲ ಇದೇನು ಬ್ಯಾರಿಡ್ ಗೇಟ್ ಹಾಕಿರ್ತಾರೆ, ಅಲ್ಲಲ್ಲೇ ಒಬ್ಬೊಬ್ಬರು ಈ ಥರ ಸೆಕ್ಯೂರಿಟಿ ಗಾರ್ಡ್ಗಳು ನಿಲ್ಸಿರ್ತಾರೆ. ಅವರು ಟ್ರಾಫಿಕ್ ಕ್ಲಿಯರ್ ಮಾಡೋಕ್ಕೆ ಇರೋದು. ಈ ಥರ ನಿಂತ್ಕೊಂಡು ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಇರ್ತಾರೆ. ಎಲ್ಲ ಬ್ಯಾರಿಡೇಡ್ ಗೇಟಲ್ಲ. ರಾತ್ರಿ ಹೊತ್ತು, ಬೆಳಿಗ್ಗೆ ಹೊತ್ತೇನು ಅಷ್ಟಿರಲ್ಲ. ರಾತ್ರಿ ಟೈಮಲ್ಲಿ ಗಾಡಿಗಳು ಕ್ರಾಸಿಂಗ್ ಮಾಡ್ತಾ ಇರ್ತಾರಲ್ಲ ಜನಗಳು, ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಹಾಂ ಹಾಂ, ಏನ್ರಿ ಆಟೋಗಳು, ರೋಡ್ ಟ್ರಾನ್ಸ್ಪೋರ್ಟೇಷನ್. ಕೋಲ್ಕತ್ತಾ ಲೋಕಲ್ ಬಸ್ ನೋಡಿ ಹೆಂಗಿದೆ. ಲೋಕಲ್ ಬಸ್ಸು, ಟೂರಿಸ್ಟ್ ಬಸ್ಸು ಗೊತ್ತಿಲ್ಲ, ಮಸ್ತ್. ಅವಾಗಿಂದ ಜಾಮ್ ಆಯಿತು. ಏನಕ್ಕಪ್ಪ ಅಂದರೆ ನೋಡಿ, ಇಷ್ಟು ಜನ ಎಷ್ಟು ರೋಡ್ ಕ್ರಾಸ್ ಮಾಡ್ತಾ ಇದ್ದಾರೆ ಅಂದರೆ, ಇಷ್ಟು ಜನ ರೋಡ್ ಕ್ರಾಸ್ ಮಾಡೋದ್ರಿಂದ ಜಾಮ್ ಮಾಡ್ತಾಯಿದ್ರು. ಮತ್ತು ಸಿಗ್ನಲ್ ಬೇರೆ ಇದೆ ಇಲ್ಲಿ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ನೋಡಿ ಆ ಜನಗಳು ಹೆಂಗೆ. ಈ ಒಂದು ಮೇನ್ ಸಿಗ್ನಲ್ ಇರೋದ್ರಿಂದನೇ ಟ್ರಾಫಿಕ್ ಜಾಮು ಜಾಸ್ತಿ ಆಗಿದ್ದು. ಸುಮಾರು ಅರ್ಧ ಗಂಟೆಯಿಂದ ನಿಂತಿದ್ದೀನಿ ಇಲ್ಲಿ. ಆದರೂ ಕೂಡ ನೋಡಿ ಇವಾಗ ಬಂದು ಇಲ್ಲಿ ಇನ್ನೇನು ನನ್ನ ಗಾಡಿ ಪಾಸ್ ಆಗಬೇಕಾಗಿತ್ತು. ಅದರಲ್ಲಿ ನೋಡಿ ಇವನು ಯಾರೋ ಗಾಡಿ ತೊಗೊಂಡು ಅಡ್ಡಾಡ್ತಾನೆ. ಗಾಡಿ ಪಾಸ್ ಆಗಬೇಕಾಯ್ತು, ಅಷ್ಟು ಸಿಗ್ನಲ್ ಬಿಟ್ಟು ನಾನು ನಿಲ್ಸ್ಕೊಂಡೆ ಇಲ್ಲೇ. ನೆಕ್ಸ್ಟು ಈ ನಾವು ಮೂವ್ ಆಗಬೇಕು, ನೋಡೋಣ. ನೋಡಿ 185, 183 ಅಷ್ಟು ಮಿನಿಟ್ ನಿಂತ್ಕೋಬೇಕು ಇವಾಗ. ಇಲ್ಲೇ ಕೋಲ್ಕತ್ತಾ ಕಡೆ ಸಿಟಿ ಕಡೆಗೆ ಎಂಟ್ರಿ ಆದಾಗ ಇದೇನೋ ಕೊಟ್ಟರು, 100 ರೂಪಾಯಿ ಇಸ್ಕೊಂಡ್ರು ಇದಕ್ಕೆ. ಸೌತ್ 24 ಪ್ಯಾರಾಗನ್ಸ್ ಅಂತ, ಪಾರ್ಗನಾಸ್. ನಮ್ಗೆ ಇಂಗ್ಲೀಷ್ ಬರೋಕ್ಕಿಲ್ಲ, ಕನ್ನಡದಲ್ಲಿ ಸ್ಟ್ರಾಂಗು, ಇಂಗ್ಲೀಷಲ್ಲಿ ಬೇಕು. ಸೊ ಇದನ್ನ ಇಲ್ಲಿ ಇಕ್ಕಿರ್ತೀನಿ ಮುಂದೆ. 100 ರೂಪಾಯಿ ತೊಗೊಂಡ್ರು ಅದಕ್ಕೆ. ಸೊ ಎಲ್ಲ ಗಾಡಿಗೂ ತೊಗೊತವ್ರೆ, ಇಲ್ಲಿ ಲೋಕಲ್ ಗಾಡಿಗಳನ್ನ ಬಿಟ್ಟು ಹೊರಗಡೆ ಗಾಡಿಗಳಿಗೆ. ಇವಾಗ ಎಂಟ್ರಿ ಹೇಗಿದ್ದೀವಿ, ಇನ್ನೂ 23 ಕಿಲೋಮೀಟರ್ಸ್ ಇದೆ, 59 ಮಿನಿಟ್ಸು. ಹೆವಿ ಅಂದರೆ ಹೆವಿ ಟ್ರಾಫಿಕ್ ಇತ್ತು, ಭಯಂಕರ ಟ್ರಾಫಿಕ್. ಇನ್ನೂ ಮುಂದಕ್ಕೂ ಟ್ರಾಫಿಕ್ ಇದೆ. ಇಲ್ಲಿ ಬರೋಕ್ಕೆ ಸುಮಾರು 2 ಅವರ್ ತೊಗೊಂಡಿದ್ದೀನಿ. ಬರೀ ಎಷ್ಟು 11 to 12 ಕಿಲೋಮೀಟ್ರು ಬರೋಕ್ಕೆ 2 ಅವರ್ ತೊಗೊಂಡಿದ್ದೀವಿ. ಇಲ್ಲಿಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ನೋಡೋಣ ಮುಂದೆ ಇನ್ನೂ ಏನೇನು ಕದೆ ಗೊತ್ತಿಲ್ಲ. ಇಲ್ಲಿನ ಲೋಕಲ್ ಬಸ್ಗಳು ನೋಡ್ರಪ್ಪ ಹೆಂಗಿದಾವೆ. ಫೈನಲಿ ಅನ್ಲೋಡ್ ಪಾಯಿಂಟ್ಗೆ ಬಂದವು. ಸುಮಾರು ಗಾಡಿ ಇದ್ದಾವೆ ಇಲ್ಲಿ. ಅನ್ಲೋಡ್ ಮಾಡೋವು ಲೋಡ್ ಮಾಡೋವು ಗೊತ್ತಿಲ್ಲ. ನಮ್ಮ ಗಾಡಿ ಯಾವಾಗ ಅನ್ಲೋಡ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಹೋಗಿ ಪೇಪರು ಎಂಟ್ರಿ ಬರಬೇಕು. ನೋಡೋಣ, ಹೋಗಿ ಎಂಟ್ರಿ ಮಾಡಿಸ್ಬಿಟ್ಟು ಬರೋಣ. ಟೈಮ್ ಆಲೆ 11 ಗಂಟೆ 48 ನಿಮಿಷ ಆಗಿದೆ. ಬೆಳಗ್ಗೆ ಟಿಫನ್ ಮಾಡಿದ್ದು, ಏನೂ ತಿಂದಿಲ್ಲ. ಏನಾರ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ಅನ್ಲೋಡಿಂಗ್ ಏನು ಕತೆ ನೋಡ್ಬಿಟ್ಟು ಆಮೇಲೆ ಬಿಲ್ ತಗೊಂಡು ಎಂಟ್ರಿ ಮಾಡ್ಸೋಕೆ ಹೋದರೆ ಇವಾಗ ಯಾರು ಇರಲ್ಲ. ಬೆಳಿಗ್ಗೆ ಬರ್ತಾರೆ, ಅವ್ರ ಕೈಲಿ ಕೊಡಬೇಕು ಅಂತ ಹೇಳ್ತವ್ರೆ. ಸೊ ಗಾಡಿ ಒಂದು ಅನ್ಲೋಡ್ ಮಾಡ್ತವ್ರೆ. ಅವ್ರನ್ನ ಕೇಳೋಕೆ ಹೋದ್ರೆ ನಮ್ಗೆ ಯಾರೂ ಗೊತ್ತಿಲ್ಲ ಅಂತವ್ರೆ. ಇಲ್ಲಿ ಬರೋ ಅಷ್ಟೊತ್ತಿಗೆ ಸಾಕಾಗೋದು. ಎಲ್ಲೋದ್ರೂ ನಮ್ಮೂರೇ ನಮಗೆ ಚೆಂದ ಅನ್ನೋದಕ್ಕೆ ನಾವು ಅಲ್ಲಿಂದ ಇದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀವಿ. ಸೊ ಇಲ್ಲೆಲ್ಲ ಬಂದರೆ ವಾತಾವರಣ, ಆಮೇಲೆ ಟ್ರಾಫಿಕ್ಕು, ಹೆವಿ ತಲೆನೋವು. ಸೊ ಸುಮ್ಮನೆ ಗುರು, ನಮ್ಮ MG ರೋಡಲ್ಲಿ ಒಂದು ರೋಡಲ್ಲಿ ಮಾತ್ರ ನೋ ಎಂಟ್ರಿ ಐತೆ. ಸೊ ಅದೆಷ್ಟು 100 ಮೀಟ್ರೇನೋ ಅಷ್ಟೇ. ಆ ಥರ ಇಲ್ಲೂ ಒಂದು ಬರೀ 100 ಮೀಟ್ರಿಗೆ 500 ರೂಪಾಯಿ ಕಟ್ಟಿದ್ದಾಯಿತು. 5,000 ರೂಪಾಯಿ ಫೈನ್ ಹಾಕ್ತೀನಿ ಅಂತ ಕೂತಿದ್ದ. 500 ರೂಪಾಯಿ ಕೊಟ್ಟಿದ ತಕ್ಷಣ ಅವನೇ ಬಂದು ರೂಟೆಲ್ಲ ತೋರಿಸ್ಬಿಟ್ಟು ಹಿಂಗೆ ಹೋಗು ಅಂತ ಹೇಳ್ಬಿಟ್ಟು. ಸೊ 500 ರೂಪಾಯಿ ಕೊಟ್ಟೆ. ಸೊ ಹೊಟ್ಟೆ ಎಲ್ಲ ಹೊಡೆದೋಯ್ತು.
ಬೆಳಗಿಂದ ಟಿಫನ್ ಮಾಡಿಲ್ಲ ನಾನು. ಟಿಫನ್ ಅಂದರೆ ಕಾಸಿಲ್ಲ ಅಂತಲ್ಲ, ನನಗೆ ಇಲ್ಲಿಂದ ಊಟ ಅಡ್ಜಸ್ಟ್ ಆಯ್ತಿಲ್ಲ. ಸೊ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತಲೇ ಬಂದಿದ್ದು. ಸೊ ಎಕ್ಸ್ಪೀರಿಯೆನ್ಸ್ ಸಖತ್ತಾಗಿ ಆಯಿತು. ಅಂದರೆ ಕೋಲ್ಕತ್ತಾ ಎಂಟ್ರಿ ಆಗೋವರೆಗೂ ನನಗೆ ಎಲ್ಲೂ ಏನೂ ಒಂಚೂರು ಬೇಜಾರಾಗಲಿಲ್ಲ. ಕೋಲ್ಕತ್ತಾ ಎಂಟ್ರಿ ಆಗಿ 500 ರೂಪಾಯಿ ಯಾವಾಗ ಕಟ್ಟಿದ್ನೋ ಆವಾಗಲೇ ಬೇಜಾರಾಗೋಯ್ತು ನನಗೆ. ಸೊ ನೆಕ್ಸ್ಟ್ ಟೈಮ್ ನಾನು ಕೋಲ್ಕತ್ತಾ ಕಡೆಗೆ ಬರೋಲ್ಲ ಫೈನಲ್ಲು. ಯಾಕೆಂದರೆ ರೇಟು ವರ್ಕೌಟ್ ಆಗಿಲ್ಲ. ಇದಕ್ಕಿಂತ ಮುಂಚೆ ಬೇರೆ ಗಾಡಿಯವರು ಆ ರೇಟ್ ಕೊಟ್ಬಿಟ್ಟು ರೇಟ್ ಫಿಕ್ಸ್ ಮಾಡಿಬಿಟ್ರು. ಸೊ ಅದೇ ರೇಟು ಇವಾಗ ನನಗೂ ಇದಾಗೋಯ್ತು. ಬಂದೇ ಸುಮಾರು ಖರ್ಚು ಹೋಯ್ತು. ಖರ್ಚು ವೆಚ್ಚ ಎಲ್ಲ ಹೇಳ್ತೀನಿ ರಿಟರ್ನ್ ಬೆಂಗಳೂರಿಗೆ ಹೋದ್ಮೇಲೆ. ಸೊ ಇವಾಗಂತೂ ಬೇಜಾರಾಗೋಗಿದೆ. ಬಂದು ಅನ್ಲೋಡ್ ಕೇಳೋದ್ರು ಇವ್ರು ಯಾರು ರೆಸ್ಪಾನ್ಸ್ ಕೂಡ ಮಾಡ್ತಾಯಿಲ್ಲ, ಅದೊಂದು ಬೇಜಾರು. ಸೊ ಬೆಳಿಗ್ಗೆ ನೋಡುವ. ಸೊ ಇವಾಗ ಊಟಕ್ಕೆ ಏನು ಮಾಡೋದು ಅಂದರೆ, ಊಟ ಬುಕ್ ಮಾಡೋಕ್ಕೆ ಹೋದರೆ ಎಲ್ಲ 350 380 ಆ ಥರ ತೋರಿಸ್ತಾಯಿತ್ತು. ಯಪ್ಪ ಯಾವುದು ಬೇಡ ಅಂತ ಹೇಳ್ಬಿಟ್ಟು 2 ಪಿಜ್ಜಾ ಬುಕ್ ಮಾಡಿದ್ದೀನಿ. ಸೊ ಅದನ್ನೇ ತಿನ್ಕೊಂಡು ಕಾಲ ಕಳಿಬೇಕು ಇವಾಗ. ಅದು ಎಷ್ಟಾಯಿತು ಅಂದರೆ 165 ರೂಪಾಯಿ ಏನೋ ಆಯಿತು. ಸೊ ಸಾಕು ಅಂತ ಹೇಳ್ಬಿಟ್ಟು ಅದನ್ನೇ ವೆಯ್ಟ್ ಮಾಡ್ತಾಯಿದ್ದೀನಿ. ಬುಕ್ ಮಾಡಿದ್ದೀನಿ, ಬರಲಿ ತಿನ್ಬಿಟ್ಟು ಆರಾಮಾಗಿ ಹೊಟ್ಟೆ ತುಂಬ ನೀರು ಕುಡಿದ್ರು ಮಲ್ಕೊತೀನಿ. ಬೆಳಿಗ್ಗೆ ನೋಡುವ. ಸೊ ಪಿಜ್ಜಾ ಬಂತು ಗುರು, 2 ಪೀಸು ವೆಜ್ಜು. ಸೊ ತಿನ್ಕೊಬಿಡ್ತೀನಿ ಇವಾಗಲೇ. ಬಿಸಿ ಇದ್ದಾಗ ತಿಂದರೆ ಚಂದ, ಹಳೇದಾದ್ಮೇಲೆ ತಿಂದರೆ ಚೆನ್ನಾಗಿರಲ್ಲ ಆರಿದ್ಮೇಲೆ.